ಪೂರ್ವ ಪುಣ್ಯ ಅಂದರೇನು ಅಂತ. ನಾವು ಹಿಂದಿನ ಜನ್ಮದಲ್ಲಿ ಒಂದು ಒಳ್ಳೇದು ಮಾಡಿರ್ತೇವೆ, ಪೂರ್ವ ಪುಣ್ಯ ಸ್ಥಾನ. ಅಂದ್ರೆ ಯಾವುದೋ ಕರ್ಮಾನುಸಾರ ಅದು ಎಷ್ಟೋ ಲಕ್ಷ ಯೋನಿಗಳನ್ನ ದಾಟಿ ನಾವು ಮರಳಿ ಮನುಷ್ಯನಾಗಿ ಹುಟ್ಟಿ ಬರೋದು. ಎಷ್ಟೋ ಲಕ್ಷ ಜನ್ಮಗಳು, 80 ಲಕ್ಷ ಯೋನಿಗಳನ್ನ ಪ್ರವೇಶಿಸಿ ಹುಟ್ಟಿ ಸತ್ತು ಮತ್ತೆ ಮನುಷ್ಯ ಆಗೋದು. ನೆನ್ಪಿಟ್ಕೊಳ್ಳಿ. ಮತ್ತೆ ಈ ಮನುಷ್ಯ ಆಗ್ಬೇಕು ಅಂದ್ರೆ ಅಷ್ಟು ಜನನ, ಅಂದ್ರೆ ನೋಡಿ, ಈಗ ನಮ್ಮ ಮೂಗಲ್ಲಿ ಒಂದು ಯಾವುದೋ ಜೀವಾಣು ಉಸಿರಾಡ್ತಿದೆ, ಅದು ನಿಮಿಷದಲ್ಲಿ ಸತ್ತೋಗುತ್ತೆ. ತರಕಾರಿ ಅದು ಕೂಡ ಜೀವ ಇದೆ, ಸೊಪ್ಪು ಅದು ಕೂಡ ಜೀವ ಇದೆ, ಇರುವೆ ಎಲ್ಲದರಲ್ಲೂ ಜೀವವಿದೆ. ನೋಡಿ, ನಾನು ಉಸಿರು ಎಳ್ಕೊತಿದ್ದೇನೆ, ಉಸಿರು ಬಿಡ್ತಿದ್ದೇನೆ, ಉಸಿರು ಎಳ್ಕೊಳ್ಳೋ ಲಕ್ಷ ಜೀವಾಣು ಹೋಗುತ್ತೆ, ಸತ್ತೋಗುತ್ತೆ. ಸತ್ತೋದ್ ಜೀವಾಣು ಹೊರಗಡೆ ಬರ್ತಾವೆ, ಕೆಲವೊಂದು ಮಾತ್ರ ಉಳಿದಿರ್ತವೆ. ಈ ರೀತಿ ಹುಟ್ಟು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ ಅನ್ನತಕ್ಕಂಥದ್ದು ಹೇಗೆ ಶಂಕರಾಚಾರ್ಯರು ಹೇಳಿದಾರೋ, ಮರಳಿ ಹುಡ್ತವೆ ಮರಳಿ ಸಾಯ್ತವೆ, ಮರಳಿ ಹುಡ್ತವೆ ಮರಳಿ, ಇಟ್ಸ್ ಗೋಯಿಂಗ್ ಆನ್. ನಾವು ನೆನಪಿಟ್ಟುಕೊಳ್ಳಿ, ಈ ಜನ್ಮದಲ್ಲಿ ನೀವು ರಾಜನಾಗಿದ್ದೀರಿ ಅಂದ್ರೆ ಅದು ನಿಮ್ಮ ಪ್ರಯತ್ನವಲ್ಲ. ಈ ಜನ್ಮದಲ್ಲಿ ನಮಗೊಂದು ಬಹುದೊಡ್ಡ ಶ್ರೀಮಂತಿಕೆ ಬಂದಿದೆ, ಅದು ನಿಮ್ಮ ಪ್ರಯತ್ನವಲ್ಲ. ಈ ಜನ್ಮದಲ್ಲಿ ನೀವು ತುಂಬಾ ದೊಡ್ಡ ವಿದ್ವತ್ತಿನ ವಿದ್ಯಾಸಾಗರ, ಅದು ನನ್ನ ಗುರುಗಳು ಹೇಳೋರು ಯಾವಾಗ್ಲೂ. ಅವ್ರಿಗೆ ಪದ್ಮಶ್ರೀ ಕೂಡ ಬಂದಿದೆ. ಬಹುದೊಡ್ಡ ಅವಧಾನಿಗಳು ಅವರು, ಸಹಸ್ರಾವಧಾನಿ. ನಮ್ಮ ಶತಾವಧಾನಿ ಗಣೇಶ್ ಅವರು ಅಷ್ಟೇ. ಅವ್ರು ಹೇಳೋದು ಈಗಲೂ ಅಷ್ಟೇ. ನಾವು ಓದ್ಕೋತೇವೆ, ಆದ್ರೆ ಆ ಸಮಯಕ್ಕೆ ತುಂಬಿದ ಪಂಡಿತರ ಸಭೆಯಲ್ಲಿ, ವಿದ್ವಾಂಸರ ಸಭೆಯಲ್ಲಿ ಆ ವಿದ್ವತ್ ಪ್ರವಹನ, ಆ ಪ್ರವಚನ ಹರಿಯೋ ಹಾಗೆ ಮಾಡೋದು ಆ ತಾಯಿ ಸರಸ್ವತಿಯ ವಿನ ನಮಗಲ್ಲ. ನಾವು ಓದ್ಕೊಂಡು ಬಂದಿರೋದಿಲ್ಲ. ಆ ಓದಲಿಕ್ಕೆ ಅಮ್ಮನವರ ಅನುಗ್ರಹ ಇರಬೇಕು, ಅದು ಪೂರ್ವ ಪುಣ್ಯದಲ್ಲಿ ಏನೋ ಮಾಡಿರಬೇಕು. ಅದಕ್ಕೆ ಈ ಜನ್ಮದಲ್ಲಿ ನಮ್ಗೆ ಈ ಹೆಸರು ವಿದ್ವತ್ ಶಿಖಾಮಣಿ, ವಿದ್ವಾಂಸ ಶಿಖಾಮಣಿ. 4 ಡಿಗ್ರಿ 5 ಡಿಗ್ರಿ PhD ಮಾಡಿದ್ದೇವೆ. ಪೂರ್ವ ಪುಣ್ಯ ಸ್ಥಾನ ಅಂದರೆ ಅದೇ. ನೀವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಪಡೆದಿರ್ತಕ್ಕಂಥದ್ದು. ನಾನು ಈ ಜನ್ಮಕ್ಕೆ ಏನೂ ಮಾಡಿಲ್ಲ, ಇದನ್ನೇ ನಾನು ಹೇಳ್ತೇನೆ.